ನಾನ್ ನಿಮ್ಮೆಲ್ರದ್ದು ಆಧಾರ್ ಕಾರ್ಡ್ ಮಾಡ್ಸಕ್ ಬಂದಿದೀನಿ ಆಯ್ತಾ. ಇವಾಗ ಎಲ್ಲಾರು ಲೈನ್ ಆಗಿ ಒಬ್ರೊಬ್ರದ ಹೆಸರು ಹೇಳ್ಕೊಂಡ್ ಬರ್ಬೇಕು. ಫಸ್ಟ್ ನಿಂದೆ ಹೇಳು. ನಂದ. ನಿಂದೆ ಹೆಸರು ಹೇಳು. ನಂದ. ನಿಂದೆ ಕಣೋ ಪೌಡೆ ಹೆಸರು ಹೇಳು. ಅದೇ ನಂದ. ನಿನ್ ಹೆಸರೇ ನಂದ. ಆಯ್ತು ಬಿಡು. ನಿನ್ನ ಹೆಸರೇನು? ನಿಂದ. ನಂದಲ್ಲ ಕಣ ನಿಂದು. ನಿಂದ ಲೇ ಪೌಡೆಕ್ಕೆ ಬಾ. ನಿಂದು. ನಿನ್ನ ಹೆಸರೇನು? ಅದೇ ನಿಂದ. ಇವಾಗ ನಿನ್ ಹೆಸರು ನಿಂದ. ಯಾಕಂಡೆ ಗುರು ನಾನು. ಸರ್ ಬಿಡ. ನೀನ್ ಹೇಳ. ನಿನ್ ಹೆಸರೇನು? ನಿಂಗೆ ಯಾಕೆ ಶಾಳ ತೆರೆಯಕ್ಕೆ ಒಳ್ಳೆ ಮಗನ ಹೇಳಿಲ್ವಾ ಆವಾಗ್ಲೇ ಆಧಾರ್ ಕಾರ್ಡ್ ಮಾಡ್ತಾ ಇದೀನಿ ಅಂತ. ಸುಮ್ನೆ ಹೆಸರು ಹೇಳ. ನಿಂಗೆ ಯಾಕೆ? ಇವಾಗ ನಿನ್ ಹೆಸರು ನಿಂಗೆ ಯಾಕೆ ಅಂತ. ಅವಾಗ್ಲೇ ನನ್ ಜೊತೆ ಆಟಾಡ್ತಿದ್ದೀರಾ ನೀವೆಲ್ಲ? ಅದೇನ್ ಹೆಸರುಗಳ ನಿಂಗೆ ಯಾಕೆ, ನಂದ, ನಿಂದ, ಅವಂದ, ಇವಂದ ಅನ್ಕೊಂಡು. ಸರ್ ಅವ್ರೇ ಕರ್ಸ್ಬಿಡ್ಲಾ? ಯಾರು? ಅವಂದ ಇವಂದ. ಸರಿಯಾದ ಮಿಂಟ್ರಿ ಕೊಡ್ದವ್ರಪ್ಪ ಇವರು. ಹಾಯ್. ಹಾಯ್, ವಾಟ್ಸ್ಆಪ್. ಯಸ್. ಒಂಟಿ ಕೊಡ್ಲಾ ಅಣ್ಣ? ಮಿಸ್ ಆಗಿ ಯಾರಿಗೋ 500 ರೂಪಾಯಿ ಕಳಿಸ್ಬಿಡಿ ಅಣ್ಣ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಣ್ಣ. ಒಂದ್ ಸ್ವಲ್ಪ ಫೋನ್ ಮಾಡ್ಕೋಣ. ಹೌದಾ? ನಂಬರ್ ಒಳಗೆ 6363 ಹಲೋ, ಯಾರು ಮಾತಾಡ್ತಾರದು? ನೀವ್ ಯಾರ್ರಿ? ಅದೇ ನಮ್ಮ ಹುಡುಗ ಟೀ ಹೋಟ್ಲು ತಾವು ರೂಪಾಯಿ ಇಸ್ಕೊಂಡು. ಹೌದು, ಯಾಕೆ? ಅವ್ರು ಫೋನ್ ಮಾಡಿದ್ರು ಫೋನ್ ಐತಲ್ವಂತಲ್ಲ ನೀವು? ನಾನೇನು ಅವನ ಹತ್ರ ಸಾಲ ಇಸ್ಕೊಂಡಿಲ್ಲ, ನಾನೇ ಅವನ ಅಕೌಂಟ್ನಿಂದ ತಗೊಂಡಿರೋದು. ಅಲ್ಲ, ಫೋನ್ ಮಾಡಿದ್ರು ಫೋನ್ ಎತ್ಬೇಕಲ್ವಾ ನೀವು? ಇವಾಗ ವಾಪಸ್ 10,000 ದುಡ್ಡು ಹಾಕ್ತೀನಿ, ಒಂದು OTP ಬರ್ತದೆ, ಹೇಳಿ ಅದನ್ನ. ಎಲ್ಲ ಸ್ಕ್ಯಾಮು ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಅವೆಲ್ಲ ಬೇಡ ನಮ್ತಾವು. ಅಣ್ಣ OTP ಹೇಳಣ್ಣ. ನೀ ಏನಣ್ಣ OTP ಹೇಳಣ್ಣ? ಏಯ್ ಇರೋ ಮರೆ ವಸ್ಯ ಯಾಕಲ್ಲ. ಹೋಗ್ಲಿ, ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಬರ್ತದೆ, ಅದನ್ನ ಓಪನ್ ಮಾಡಿ. ಅದು ಸ್ಕ್ಯಾಮು ಅಂತ ಗೊತ್ತು, ನೀವು ಅದು ನಮ್ಗೆ ಹೇಳ್ಬಿಡಿ. ಇಷ್ಟೆಲ್ಲ ಗೊತ್ತಿದ್ಮೇಲೆ ಅದು ಅಡ್ಡಂಗು ಓಸಿ ಅದನ್ನ ಹೇಳ್ಕೊಡಿ. ತಮ್ಮ ಎಷ್ಟು ಓದಿರೋದು ನೀನು? ಅಣ್ಣ 5ನೇ ಕ್ಲಾಸ್ ಓದ್ದೆ ಅಣ್ಣ. 6ನೇ ಕ್ಲಾಸ್ ಬಿಟ್ಬಿಟ್ಟೆ. ಅದಕ್ಕೆ ದುಡ್ಡು ಹೋಗಿರೋದು. ಆ ದುಡ್ಡು ಹೋಯ್ತು, ತಲೆ ಕೆಡಿಸ್ಕೊಬೇಡ. ಇನ್ಯಾರಿಗೂ OTP ಹೇಳಕ್ ಹೋಗ್ಬೇಡ, ಗೊತ್ತಾಯ್ತಾ? OTP ಹೋದ್ರೆ ಹಿಂಗೆ ದುಡ್ಡು ಹೋಯ್ತಾ ಇರ್ತದೆ. ನೀ ಏನಣ್ಣ OTP ಹೇಳಿದ್ರೆ ನಾವೊಂದು 5,000 ನೀವೊಂದು 5,000 ಎತ್ಕೊ ಬಂದಿತ್ತಲ್ಲಣ್ಣ. ಲವ್ ಮ್ಯಾಗ್ಲು ಗದ್ದೆಯವರು ಜಮೀನು ಕೊಟ್ಬಿಟ್ರಂತ. ಹೂ ಮಗ, ಕೊಟ್ಬಿಟ್ರು. ಎಲ್ಲ ಒಳ್ಳೆ ರೈಟ್ ಬಂದಿರ್ಬೇಕು, ಅದಕ್ಕೆ ಕೊಟ್ಬಿಟ್ಟವ್ರೆ. ನೀನು ಅದೇನು ಕೇಳಿ ವಿಚಾರಿಸ್ಬಿಟ್ಟು ಒಳ್ಳೆ ರೈಟ್ ಬಂದ್ರೆ ಕೊಟ್ಬಿಡಕ್ಕಿಲ್ವೇ? ಕೊಟ್ಬಿಟ್ಟು ಇರೋ ಸಿಗಳಿಗೆ ಮೇವಿಗೆ ನಾನು ಗೊಂತ ಮನಿಕನೆ ಏನೋ ಬದುಕ್ಲಿ ಅಂತ ಒಂದು 4 ಮಾತು ಹೇಳ್ದವಪ್ಪ. ಕೇಳಿದ್ರೆ ಕೇಳು, ಕೇಳದೆ ಇರ್ಬಿಡು, ನನಗೇನು. ಅದು ಹಂಗಲ್ಲ ಮಗ. ಕೊಟ್ಬಿಡ್ದು ದೊಡ್ಡ ವಿಚಾರ ಅಲ್ಲ. ನಾವು ಭೂಮಿ ಕೊಡ್ತೀವಿ, ಅವ್ರು ದುಡ್ಡು ಕೊಟ್ಬಿಡ್ತಾರೆ. ಈ ಕೈಯಲ್ಲಿ ಬಂದಿದ್ದ ದುಡ್ಡು ಈ ಕೈಯಲ್ಲಿ ಖಾಲಿ ಆಗ್ಬಿಡ್ತದೆ. ಆದರೆ ಈ ಭೂಮಿಲಿರುವಂಥ ನೆನಪುಗಳು, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಅಪ್ಪ ಅವದಿರು ಇಲ್ಲಿ ಕರ್ಕೊಬಂದು ಊಟ ತಿಂದಿದ್ದು, ಆಟ ಆಡಿದ್ದು, ನಾಟಿ ಮಾಡಿದ್ದು, ಕಬ್ಬು ರಾಗಿ ಎಲ್ಲ ಬೆಳೆದಾಗ ನಾವೆಲ್ಲೇ ಒದ್ದಾಡಿದ್ದು, ಆ ನೆನಪುಗಳು ಸಿಕ್ಕೋಲ್ಲ ತಿರ್ಗಾ. ಜೊತೆಗೆ ನಮ್ಮ ಹಿರಿಕರುಗಳನ್ನ ತಗೊಬಂದು ಹಿಂಗೆ ಹಾಕಿರ್ತೀವಿ. ವರ್ಷ ಬಂದಾಗ ಹಬ್ಬ ಅಂತ ಮಾಡ್ಬಿಟ್ಟು ಎಡೆ ಮಡಗಿ ಪೂಜೆ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಅಂದ್ಬಿಟ್ಟು ಹಬ್ಬ ಮಾಡ್ತೀವಿ. ಎಲ್ಲ ನೆಂಚರನ್ನ ಕರೆದು ಜೋರಾಗಿ ಹಬ್ಬ ಮಾಡ್ಕೊಂಡು ಖುಷಿಯಾಗಿರ್ತೀವಿ. ಆ ಖುಷಿ ತಿರ್ಗಾ ಸಿಕ್ಕದ್ಲ ಭೂಮಿ ಕೊಟ್ಬಿಟ್ಟು ಅಂತ ತಿಳ್ಕೊ. ತಿರ್ಗಾ ಬಂದು ನಾವೆಲ್ಲಿ ಪೂಜೆ ಮಾಡೋದು? ಹೋಯ್ತಾ? ಅದು ಬೇಡ ಬಿಡಪ್ಪ. ನಾವೇ ತೀರೋದು ಅನ್ಕೊಂಡು ತಿಳ್ಕೊ. ನಮ್ಮನ್ನೆಲ್ಲಿ ತಗೋಗಾಕರೋ? ಯಾವುದೋ ಸ್ಮಶಾನದಲ್ಲಿ ಯಾರೋ ಊತ ಹಾಕಿರೋ ಜಾಗಕ್ಕೆ ನಮ್ಮ ಊಟ ಹಾಕ್ತಾರೆ. ತಿರ್ಗಿ ಯಾರೋ ಬತ್ತು ಅಂದಾಗ ನಮ್ಮ ಕಿತ್ ಬಿಸಾಕ್ಬಿಟ್ಟು ಬೇರೆಯವ್ರನ್ನ ಹಾಕ್ತಾರೆ. ಏನಿಲ್ಲ ಪ್ರಯೋಜನ. ನೀನು ಹೇಳ್ತಾ ಇರೋದು ಸರಿಯಾಗದೆ, ಆದರೆ ಇವತ್ತಿನ ಪರಿಸ್ಥಿತಿ ನೋಡ್ಬೇಕಲ್ವೇ? ಇವತ್ತಿನ ಪರಿಸ್ಥಿತಿನ? ಇವತ್ತೇನಾಗಿದೆ ಪರಿಸ್ಥಿತಿ? ಅದೇ ಕಲ, ಈಗ ಒಳ್ಳೆ ರೈಟ್ ಸಿಗ್ತದೆ, ಕೊಟ್ಬಿಟ್ಟು ಅದೇ ದುಡ್ಡಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋದು. ಮುಂದಕ್ಕೆ ಏನೋ ಒಂದು ನೋಡ್ಕೊಂಡ್ರೆ ಆಯ್ತು. ಏನೋ ಒಂದು ನೋಡ್ಕೊಳ್ಳೋದ? ಲಹು, ಇದೇ ಮಾತ ನಮ್ಮ ಅಪ್ಪ ಏನಾರ ಅನ್ಕೊಂಡಿದ್ದಿದ್ರೆ ಹಿಂಗೆ ಬಂದು ನೆಮ್ಮದಿಯಾಗಿ ಕುತ್ಕಾಯ್ತಿರ್ಲಿಲ್ಲ ನಾವು. ನಮ್ಮ ಅಪ್ಪ ಅವತ್ತು ಅಷ್ಟೋ ಇಷ್ಟೋ ತಡೆಯಪ್ಪ ಮಡಗಿರಮ್ಮ ಅಂತ ಮಡಗಿರೋದಕ್ಕೆ ಇವತ್ತು ನೆಮ್ಮದಿಯಾಗಿ ಬಂದು ಕುಂತೀವಿ. ನಾನು ಇದೇ ಭೂಮಿನ ಮಡಗಿದ್ರೆ ನನ್ನ ಮಗ ಬಂದು ನೆಮ್ಮದಿಯಾಗಿ ಕೂತಿರ್ತಾನೆ. ಅಲ್ಲದೆ ನಮ್ಮ ಅಪ್ಪನ ಅವತ್ತು ಮಾರಕ್ಕೆ ಅಂತ ಬಂದು ಕೇಳಿದಾಗ ಜನಗಳು 4,000 ರೂಪಾಯಿ 5,000 ರೂಪಾಯಿ ಕುಂಟೆ ಕೇಳಿದರು. ಇವತ್ತೆಷ್ಟು ನಡೀತಾ ಇರೋದು? 5ರಿಂದ 6 ಲಕ್ಷ ರೂಪಾಯಿ ಕುಂಟೆ ನಡೀತದೆ. ನನ್ನ ಮಗನ ಕಾಲಕ್ಕೆ 20ರಿಂದ 25 ಲಕ್ಷ ಆಗ್ಬೋದು. ಈಗ ಹೇಳಪ್ಪ, ಆ ಸಂಪಾದನೆ ನಾವು ಮಾಡೋಕ್ಕಾಗದ? ನೆಮ್ಮದಿಯಾಗಿ ಹಿಂಗೆ ಇರೋಕ್ಕಾಗದ? ಒಂದೇ ಇದರಲ್ಲಿ ನೆಮ್ಮದಿ ಐತೆ, ಎಲ್ಲಿ ಬೇಕಾದ್ರೆ ಜೀವನ ಮಾಡ್ಬೋದು. ಯಾವುದೇ ಕೆಲಸ ಕೈ ಹಿಡಿದು ಹೋದ್ರು ಭೂಮಿ ನಮ್ಮ ಕೈ ಹಿಡಿತಾಳೆ. ಜೊತೆಗೆ ನಮ್ಮ ಹಿರಿಕರುಗಳು ಪೂಜೆ ಮಾಡ್ಬೋದು. ಅವ್ರ ಆಶೀರ್ವಾದ ನಮ್ಮ ತಲೆ ಮೇಲೆ ಇರ್ತದೆ. ನೆಮ್ಮದಿ ಬದುಕು. ಅದು ಬಿಟ್ಬಿಟ್ಟು ದುಡ್ಡಿಗೆ ಮಾರ್ಕೊಬಿಟ್ರೆ
ದುಡ್ಡು ಈ ಕೈಲಿ ಬರ್ತದೆ, ಈ ಕೈಲಿ ಒಯ್ತದೆ. ಆಮೇಲೆ ಎಲ್ಲಿಗೆ ಹೋಗಮ್ಮ, ಅವ್ರ ಕಾಲು ಹಿಡಿಮೆ ಇಲ್ಲ ಭಿಕ್ಷೆ ಐತಮ್ಮ. ಯೋಚನೆ ಮಾಡು ಮಗ. ನೀನು ಹೇಳ್ತಾ ಇರೋದು ಸರಿ ಕಲ. ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ, ನೆಮ್ಮದಿ ಮುಖ್ಯ. ನೆಮ್ಮದಿ ಬೇಕು ಅಂದರೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಮಾರಕ್ಕೆ ಹೋಗಬಾರ್ದು. ಹೌದು ಸ್ನೇಹಿತರೆ, ನಮ್ಮ ಹಿರಿಯರು ನಮಗಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಉಳಿಸಿ ಹೋದಂತಹ ಭೂಮಿಯನ್ನು ಕಳೆದುಕೊಂಡರೆ ಮತ್ತೆಂದೂ ತೆಗೆದುಕೊಳ್ಳೋದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕಷ್ಟನೋ ಸುಖನೋ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳೋಣ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ. 3 ಜನ ಗೂಂಡಾಗಳು ನಮ್ಮ ಅಪ್ಪನ್ನ ಶೂಟ್ ಮಾಡ್ಬಿಟ್ರು. ನಾನು ಅವಾಗಿನ್ನು ಚಿಕ್ಕ ಮಗು. ನಮ್ಮ ಅಮ್ಮನನ್ನು ಉಳಿಸ್ಕೋಬೇಕು ಅಂತ ರೈಲಲ್ಲಿ ಸಾಕ್ಷಿ ನೋಡಿದ್ರು, ಅಲ್ಗೂ ಅಟ್ಯಾಕ್ ಮಾಡಿದ್ರು. ನಮ್ಮ ತಾಯಿ ತನ್ನ ಕೊನೆ ಜೀವ ಹೋಗೋಕ್ ಮುಂಚೆ ನನ್ನ ಒಂದು ಮಂಕ್ರಿಲಿ ಮಲಗಿಸಿ ನದಿನಲ್ಲಿ ಹಂಗೇ ತೇಲ್ಬಿಟ್ಲು. ನಾನು ತೇಲ್ಕೊಂತ ಆ ಕಡೆ ದಡ ಸೇರ್ಕೊಂಡೆ, ರೌಡಿಗಳ ಕೈಲಿ ಸಿಕ್ಕಾಕೊಂಡೆ. ಆಮೇಲೆ ನಾನು ರೌಡಿಯಾಗಿ ಬೆಳಿತಾ ಹೋದೆ. ನಮ್ಮ ತಾಯಣೆಗೂ ಇದು ಅಮಿತಾಬ್ ಬಚ್ಚನ್ ಪಿಕ್ಚರ್ ನಾನ್ ನೋಡಿದೀನಿ, ಕನ್ನಡದಲ್ಲಿ 100 days ಓಡೈತೆ. ನನ್ನ ಆತ್ಮಕತೆ ನಿನಗೆ ಸಿನಿಮಾ ಕಥೆ ಅನ್ಸುತ್ತಾ? ಎಷ್ಟಣ? ಅಣ್ಣ ನಿಮ್ದ 66 ರೂಪಾಯಿ ಆಗಿದೆ ಕಣ. 66? ಆಗಿದೆ. ಸರಿ ಸರಿ ಆಯ್ತಣ್ಣ. ಏನ ಹಾಸ್ಪಿಟ್ಲ್ ಹೋಗಿದಂತೆ ಏನೈತ್ಲಾ? ಹೂಮಣ್ಣ ಹೋಗಿದೆ ಅಣ್ಣ, ಏನೋ ಕಿಡ್ನಿ ಫೇಲ್ ಆಗ್ಬಿಟ್ಟೈತಂತೆ. ಹೊಟ್ಟೆ ಒಳಗೂ ಸ್ಕೂಲ್ ಇದ್ದದ್ಲಾ? ಹಲೋ ಸರ್, ಅದೇ ನಿಮ್ದೊಂದು ಪೇಂಟಿಂಗ್ ಇದೆಯಲ್ಲ, ಅದ್ ನಾನು ತಗೊಬೇಕು ಅಂತ ಇದೀನಿ. ಹಾ ತಗೊಳ್ಳಿ ಸರ್. ಆದ್ರೆ ಅದು ಏನ್ರು ಪೇಂಟಿಂಗ್ ಅಂತ ಒಂಚೂರು ಗೊತ್ತಾಯ್ತಿಲ್ವಲ್ಲ ಸರ್. ಅದು ಕುದುರೆದು, ನೋಡಿದ್ರೆ ಗೊತ್ತಾಗಲ್ವಾ? ಕುದುರೆದಾ? ಸರಿ ಬಿಡಿ, ಹೋಗ್ಲಿ. ಎಷ್ಟು ಹೇಳ್ತೀರಾ ಅದು ರೇಟು? ಸರ್ ಅದು ಹೆವಿ ಕಾಸ್ಟ್ಲಿ ಸರ್. ನಿಮ್ ಕ್ಯಾಶುವಲ್ ಎಲ್ಲ ಡೀಲ್ ಮಾಡಕ್ಕಾಗಲ್ಲ. ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಬೈ ಮಾಡ್ಬೋದು ನೋಡಿ ಸರ್. ಅದ ನಮ್ಮ ಅಮ್ಮನ್ ಗೋಲ್ಡ್ ಎಲ್ಲ ನಾನು ಜೂಜ್ ಆಡ್ಬಿಟ್ಟು ಸೋತೋಗ್ಬಿಟ್ಟಿದೀನಿ. ನಮ್ಮ ಅಪ್ಪಂದು ಹಳೆ 2 ವಿಶೇಪ್ ಕಾಚ್ ಐತೆ, ತಾಂಬರ್ಲಾ? ನಿಮ್ಮ ಅಪ್ಪನ್ ಕಾಚ್ದಲ್ಲಿ ನನ್ ಪೇಂಟಿಂಗ್ ತಗೋಬೇಕು ಅಂತ ಇದೆಯಾ? ಯಾಕೆ ಹೆಂಗೈತೆ ಮೈಗೆ? ಸರ್ ನಾನ್ ಆಗಿದ್ಕೆ ಅದನ್ನ ನಿಮ್ಮ ಹತ್ರ ತಗಂತ ಇದೀನಿ. ಅಕಸ್ಮಾತ್ ಅದನ್ನ ತಗೊಂಡೋಗಿ ಯಾವ್ದಾರು ಚಪ್ಪರ್ ಅಂಗಡಿಗೆ ಹಾಕಿದ್ರೆ ಅವ್ನ್ ತಗೊಂಡೋಗ್ಬಿಟ್ಟು ಇನ್ನೊಂದ್ ಚಪ್ಪರ್ ಅಂಗಡಿ ಹಾಕ್ಬಿಟ್ಟು ಬರ್ತಾನ ಅದನ್ನ. ಏ ನೀನ್ ಜಾಸ್ತಿ ಎಲ್ಲ ಮಾತಾಡ್ಬೇಡ. ನಿಂಗೆ ಅಷ್ಟೊಂದ್ ಬೇಕಲ್ಲಿ ದಮ್ಮಿದ್ರೆ ಒಂದ್ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ತಗೋ ನೋಡೋಣ. ಅಷ್ಟೊಂದ್ ಕಾಸು ಇಲ್ಲ ಸರ್. ಏನ್ ಮಾಡೋದು, ನಮ್ಮ ಅಪ್ಪ ನಂಗೆ 60 ವರ್ಷ ಆಗೈತೆ, ನಂಗೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಮನೇಲಿ ಕುತ್ಕೊಂಡವ್ರೆ. ಏ ಲೌಡಿ ಕೇಬಲ್, ನೀನ್ ಹೋಗೋ ಕೆಲ್ಸಕ್ಕೆ? ಏ ಇಲ್ಲ ಸರ್, ನಂಗೆ ಓದೋದು ಬರೆಯೋದ್ರ ಮೇಲೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ನಾನು ದೊಡ್ಡರ ಮೇಲೆ ನಿಮ್ ತರ ಆಗ್ಬೇಕು ಅಂತ ಇನ್ ಸರ್. ನಿಂಗೆ ಯಾರು ಹೇಳಿದ್ ನಾನು ಓದಿಲ್ಲ ಅಂತ? ನಾನು B.Com ಮಾಡಿದೀನೋ. ಏ B.Com ಏನ್ ಸರ್, ನಮ್ಮ ಮನೆ ಹತ್ರ ಇರೋ ನಾಯಿ ಮಾಡೈತೆ. ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ನಿಂಗೆ ಬೇಕಾ ಬೇಡ ಅಷ್ಟ್ ಮಾತ್ರ ಹೇಳಷ್ಟೇ. ಒಳ್ಳೇದ ಕಾಲನೇ ಇಲ್ಲ ಸರ್. ನಾನೇನೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ತಗೊಬೇಕು ಅಂತ ಇದೀನಿ. ನಮ್ ಫ್ರೆಂಡ್ ಇದನ್ನ ತೋರ್ಸಿದ್ಕೆ ಏನೋ ಇದು ಹಿಂಗೈತೆ, ನಾನು ಹೇಳೋದ್ರೇನೆ ಇದಕ್ಕೂ ಚೆನ್ನಾಗಿ ಪೇಂಟಿಂಗ್ ಬರುತ್ತೆ ಅಂತವನೆ. ಅಯ್ಯೋ ಅಣ್ಣ. ಸ್ಟುಪಿಡ್ ಟಬ್ ಡೋರ್ 650 ಟಾನಿಕ್ ವಾಟರ್ ಬಾಟಲ್. ಏನೋ ಮಗ, ನಮ್ಗೆ ಇಂಗ್ಲೀಷಲ್ಲಿ ಹಿಂಗ್ ಬೈತಾವನೆ, ನಿಂಗ್ ಬರಲ್ವಾ? ನೀನು ಬೈ. ಅಡಿ ಮಗ. ಏಯ್ ಥ್ಯಾಂಕ್ ಯು ಸೋ ಮಚ್. What is your name? A for apple, B for ball. Happy birthday to you. ಸೂಪರ್ ಮಗ, ಬೈ ಬೈ. ವಿಟಮಿನ್ ABCD ಜಡ್. ನೆನ್ನೆ ವೈದ್ಯಂಗೆ ಇಂಗ್ಲೀಷಲ್ಲಿ ಬೈಲಾ ಅಂತ ಹೇಳಿದ್ರೆ ಅದೇನೇನೋ ಪೆಬೆಬೆ ಅನ್ಬಿಟ್ಟು ನನ್ನ ಮರ್ಯಾದೆಲ್ಲ ಕಳೆದಾಕ್ಬಿಡಲ್ಲ ನೀನು. ಲವ್ ಇರ್ಲಿ ಬಿಡ್ಲಾ, ಕ್ಯಾಕ್ ಎಲ್ಲ ಇಡ್ಸ್ಕಡಿಯ. ಲೋ ಮಗ, ನಿಜವಾಗ್ಲೂ ನಿಂಗೆ ಇಂಗ್ಲೀಷ್ ಬರುದಿಲ್ಲ? ಇಲ್ಲ. ಯಾಕೆ? ಯಾಕೆ ಅಂದ್ರೆ ಇಂಗ್ಲಿಷ್ ಫಿಲಮ್ ನಾನು ಮ್ಯೂಟ್ ಮಾಡಿ ನೋಡ್ತೀನಿ, ಅದಕ್ಕೆ. ಅಯ್ಯೋ ಬಡ್ಡೆ ತದಕ್ಕ ನೋಡು. ಡಾಕ್ಟ್ರೇ, ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೇ. ಹ್ಞೂ ಡಾಕ್ಟ್ರೇ, ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಹೋಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆ ಎಂತಕ್ಕಾಗಲ್ಲ. ಗಂಡಸ್ರ ಬಾಡಿಲಿ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು. ನಾನು ಡಾಕ್ಟರ್ ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ? ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ.
ಅಂದ್ರೆ ನಂಗ್ ಮಕ್ಳು ಅವರೇ ಕಣ ಮುಂಚೆನೆ ಇತ್ತ ವರದಕ್ಷಿಣೆ ಕೊಟ್ಟಿದ್ರಾ ಕೊಡಿದ್ರೆ ಒಂದೇ ಇಟ್ಟು ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್, ನೀನ್ ಹೇಳಿದ್ರು ಹೆಂಗೆಲ್ಲ ಗ್ಯಾಪ್ನ ಬಂತು ಅಂತ. ನೋಡಾಕ್ರೆ ಮತ್ತೆ ಅದೇ ಖುಷಿಗ್ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರ್ವನ್ ಕೈಲಿ ಸೆರೋಯ್ತು ಅಂತ ಹೇಳ್ದಲ್ಲೋ. ನಂಗ್ ಮರ್ವನ್ ಕೈಲಿ ಇತ್ತು ಯಜಮಾನ್ರೆ. ಇವಾಗ ತಾನೇ ನಂಗೆಲ್ಲ ಗ್ಯಾಪ್ನ ಬಂತು ಅಂದಲ್ಲೋ. ನಾನು ಏನ್ ಮಾಡ್ತೋಗಿದೆ ಯಜಮಾನ್ರೆ? ಡಾಕ್ಟರ್ ಯಾರಾಗ ಮದ್ವೆ ಮಾಡಿಸ್ಬಿಡಿ. ಯಾರ ಜೊತೆ? ಏನ್ ಯಾರ ಜೊತೆ ಮದ್ವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದ್ವೆ ಮಾಡಿಸ್ರಿ ಅಂತ. ನಾನು ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಯುವರ್ ಆನರ್, ನಮ್ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ, ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರೋ ನಿಮ್ ಹೆಂಡತಿ? ಮದ್ವೆ ಎಲ್ಲ ಆಗೈತೆ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ. ನಮ್ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತಾ ಹೋಗ್ಬಿಡ್ತೀನಿ ನಂಗೆ ಎಂತೆ ಅವಳೆ ಅಂತ. ಆಮೇಲೆ ಅವ್ಳು ಬೆಳ್ತಾನೆ ನಾಯಿ ಹೊಡೆದಂಗ್ ಹೊಡ್ಬಿಟ್ಟು ಗ್ಯಾಪ್ನಿಸ್ತಾಳೆ. ಮತ್ತೆ ಇದ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರೋ ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಯುವರ್ ಆನರ್. ಅಯ್ಯೋ ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ ಹೆಂಡತಿ ನಂಗೆ ಇದೇ ಹೇಳ್ತಾಳೆ, ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರೋ ನನ್ ಕೇಸ್ ತಗೊಳ್ಳಿ ಯುವರ್ ಆನರ್. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಅದ್ರ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ?